ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋರು ಚಾನಲ್. ಎಲ್ಲರೂ ಹೆಂಗಿದ್ರ? ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ RCB ಫ್ಯಾನ್ಸ್ಗಳೆಲ್ಲ ಯಾರು ಬೇಜಾರಾಗ್ಬೇಡಿ, ಇನ್ಕ್ಲೂಡಿಂಗ್ ಮೀ. ಬೇಜಾರಾಗದ್ ಬೇಡ. ಸೊ ಒಂದ್ ಮ್ಯಾಚ್ ಹಿಂಗ ಆಗುತ್ತೆ, ಏನು ಆಗಲ್ಲ. ಸೊ ಎಲ್ಲಾ ಮ್ಯಾಚ್ ಗೆದ್ಕೊಂಡು ನಾವು ಟ್ರೋಫಿ ಹೊಡಿಬೇಕು ಅನ್ನೋದೇನಿಲ್ಲ. ಎಂಡ್ ಆಫ್ ದ ಡೇ ನಾವು ಟ್ರೋಫಿ ಹೊಡೆದ್ರೆ ಆಯ್ತು ಅಷ್ಟೇ. ಸೊ ಈ ಮ್ಯಾಚ್ ಬಗ್ಗೆ ಅನಾಲಿಸಿಸ್ ಮಾಡೋಣ, ಎಲ್ಲಿ ನಾವು ಎಡುವುದ್ವಿ, ಏನಾಯ್ತು, ಏನ್ ಕತೆ ಅಂತ. ಸೊ ಫಸ್ಟ್, ನಾವು ಟಾಸ್ ವಿನ್ ಆಗಿಲ್ಲ, ಅದೊಂದು ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಇನ್ನೊಂದು, ಟಾಸ್ ವಿನ್ ಆಗಿಲ್ಲ, ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರು ಸ್ವಲ್ಪ ಪಿಚ್ ನ ಅರ್ಥ ಮಾಡ್ಕೊಂಡು ನಾವು ಬ್ಯಾಟಿಂಗ್ ಮಾಡ್ಬೋದಿತ್ತು. ಅದನ್ನ ನಾವು ಮಾಡದೇ ಇರೋದು, ಅಲ್ಲಿ ನಾವು ಎಡವುದ್ವಿ. ಇನ್ನೊಂದು, ಕೋಆರ್ಡಿನೇಷನ್ ಇರಲಿಲ್ಲ ಅನ್ಸುತ್ತೆ ಟೀಮಲ್ಲಿ. ಯಾಕೋ ಹಂಗೆ ಕಾಣಿಸ್ತಾ ಇತ್ತು ಇವತ್ತಿನ ಮ್ಯಾಚ್ ನೋಡ್ತಾ ಇದ್ರೆ. ಒಬ್ರ ಮಧ್ಯೆ ಒಬ್ರು ಒಂದೊಳ್ಳೆ ಕೋಆರ್ಡಿನೇಷನ್ ಇರಲಿಲ್ಲ, ಒಂದೊಳ್ಳೆ ಅಪ್ರೋಚ್ ಇರಲಿಲ್ಲ, ಯಾವ ಥರ ಬ್ಯಾಟಿಂಗ್ ಮಾಡಬೇಕು, ಹೆಂಗ್ ಆಡಬೇಕು ಅಂತ. ಸೊ ಅದೆಲ್ಲ ರೀಸನ್ ಇಂದ ಇವತ್ತು ಸೋತಿದ್ದೀವಿ ಅನಿಸ್ತಾ ಇದೆ. ಇನ್ನೊಂದು, ಬೌಲಿಂಗ್ ಕೂಡ ಆ ಥರ ಪರ್ಫಾರ್ಮೆನ್ಸ್ ಬಂದಿಲ್ಲ ನಮ್ಮ ಕಡೆಯಿಂದ. ಸೊ ಫಸ್ಟ್ ರೀಸನ್ ಮಾತಾಡೋದಾದ್ರೆ, ಟಾಸ್ ವಿನ್ ಆಗಿಲ್ಲ, ಅದು ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು, ಪಿಚ್ ರಿಪೋರ್ಟ್ ಆಲ್ರೆಡಿ ಬಂದಿತ್ತು, ನಿಮಗೆ ಸಿಕ್ಕಿತ್ತು. ಏನಂತ ಹೇಳಿದ್ರೆ, ಆಲ್ರೆಡಿ ಪಿಚ್ಚಲ್ಲಿ ಸ್ವಲ್ಪ ಗ್ರಾಸ್ ಇದೆ. ಹಳೆ ಏನು ಚಿನ್ನಸ್ವಾಮಿ ವಿಕೆಟ್ ಇತ್ತು ಆ ಥರ ವಿಕೆಟ್ ಅಲ್ಲ. ಎರ್ರಬಿರಿ ರನ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಇಲ್ಲಿ. ಅನ್ಈವನ್ ಬೌನ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಪಿಚ್ಚಲ್ಲಿ ಗ್ರಾಸ್ ಇದೆ, ಕಷ್ಟ ಆಗುತ್ತೆ ಬ್ಯಾಟ್ಸ್ಮನ್ಗಳಿಗೆ. ಹೇಳ್ದಂಗೆ ರನ್ಸ್ ಬರಲ್ಲ ಅಂತ ಗೊತ್ತಿದ್ರು ನಮ್ಮ RCB ಟೀಮ್ನ ಬ್ಯಾಟ್ಸ್ಮನ್ಗಳು ಎರ್ರಾಬಿರಿ ಹೊಡೆಯಕ್ಕೆ ಹೋದ್ರು ಅಂತ ಹೇಳ್ಬೋದು. ಏನ್ ಮಾಡ್ಬೋದಿತ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ಫಿಲ್ ಸಾಲ್ಟು, ಕೊಹ್ಲಿ ಮತ್ತೆ ಪಡಿಕಲ್ಲು, ಈ 3 ಕ್ರೂಷಿಯಲ್ ವಿಕೆಟ್ನ ನಾವು ಸ್ಟಾರ್ಟಿಂಗ್ ಅಲ್ಲೇನೆ ಕಳ್ಕೊಂಡಿದ್ದು ನಮ್ಮ ಸೋಲಿಗೆ ಕಾರಣ ಆಯಿತು. ಯಾಕಂತ ಹೇಳಿದ್ರೆ, ನಾವು ಎಂಡ್ ಆಫ್ ದ ಡೇ ಸ್ಕೋರ್ ಮಾಡಿದ್ದು 170 ಹತ್ತತ್ರ ಸ್ಕೋರ್ ಮಾಡಿದೀವಿ ಅಂತ ಹೇಳಿದ್ರೆ, ಈ 3 ಜನದಿಂದ ಕರೆಕ್ಟ್ ಆಗಿರೋ ಕಾಂಟ್ರಿಬ್ಯೂಷನ್ ಬಂದಿದ್ರೆ 200+ ಮಾಡ್ತಿದ್ವಿ ನಾವು. ಸೊ ಈ 3 ಜನ ಮಾಡಿರೋ ಮಿಸ್ಟೇಕ್ ಏನಂತ ಹೇಳಿದ್ರೆ, ಎರ್ರಾಬಿರಿ ಹೊಡೆಯಕ್ ಹೋಗಿ ಜಾಸ್ತಿ ರನ್ ಮಾಡ್ಬಿಡೋಣ ಅನ್ಕೊಂಡಿದ್ರು. ಬಟ್ ಅಲ್ಲಿ ನಿಮ್ಗೆ ಪಿಚ್ ಆ ಥರ ಇರಲಿಲ್ಲ. ನೀವೊಂದು ಬೌನ್ಸ್ ಇತ್ತು, ಪಿಚ್ಚಲ್ ಗ್ರಾಸ್ ಇರೋದ್ರಿಂದ ಅದೆಲ್ಲನೂ ತಿಳ್ಕೊಬೇಕಿತ್ತು. ವಿಕೆಟ್ನ ಕೈಯಲ್ಲಿ ಉಳಿಸ್ಕೊಬೇಕಿತ್ತು. ಸ್ಟಾರ್ಟಿಂಗ್ ಒಂದು 6 ಓವರ್ 30-40 ರನ್ ಬಂದಿದ್ರು ಸಾಕಿತ್ತು, ಜಾಸ್ತಿ ರನ್ಸ್ ಬಂದಿಲ್ಲ ಅಂತ ಹೇಳಿದ್ರು. ವಿಕೆಟ್ ಉಳಿಸ್ಕೊಬೇಕಿತ್ತು. ವಿಕೆಟ್ ಯಾವಾಗ ನೀವು ಉಳಿಸ್ಕೊಂತೀರಾ ಅವಾಗ ಬೌಲರ್ಗಳು ಕನ್ಫ್ಯೂಸ್ ಆಗ್ತಾರೆ. ಬೌಲರ್ಗಳು ಟೈರ್ಡ್ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನ್ ಗುರು ವಿಕೆಟೇ ಬರ್ತಿಲ್ಲ, ಏನ್ ಮಾಡೋದು ಅಂತ. ಸೊ ಆ ಕಂಡೀಷನ್ ನ ನೀವು ತಗೊಂಡೋಗ್ಬೇಕು, ಬೌಲರ್ನ ಆ ಕಂಡೀಷನ್ ತಗೊಂಡೋಗ್ಬೇಕು. ಆಮೇಲೆ ನೀವು ಹೊಡಿಯಕ್ ಸ್ಟಾರ್ಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ, ಇವತ್ತಿನ ಪಿಚ್ ಹಂಗಿತ್ತು. ನೀವು ಸ್ಟಾರ್ಟಿಂಗ್ ಹೊಡೆದ ತಕ್ಷಣ ನಿಮ್ಗೆ ರನ್ ಬರುತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ನೀವು ನನ್ ಕೇಳ್ಬೋದು, ಹಂಗಾದ್ರೆ ಹೆಂಗೆ GT ಅವ್ರು ಆರಾಮಾಗಿ ಆಡಿದ್ರು ಅಂತ. GT ಅವ್ರು ಆರಾಮಾಗಿ ಆಡಿದ್ರು ಅಂತ ಏನಕ್ಕೆ ಅಂತ ಹೇಳಿದ್ರೆ, ಆಲ್ರೆಡಿ ಯೂಸ್ ಆಗಿರೋ ಪಿಚ್. ಫಸ್ಟ್ ಬ್ಯಾಟಿಂಗ್ RCB ಅವ್ರು ಮಾಡಿದ್ದಾರೆ. ಇನ್ನ ಎಷ್ಟೇ ರೋಲ್ ಮಾಡಿದ್ರು ಪಿಚ್ ಮೇಲೆ ನಿಮ್ಗೆ ಆಲ್ಮೋಸ್ಟ್ ಯೂಸ್ ಆಗಿರೋ ಪಿಚ್ ಆಗಿರುತ್ತೆ. ಬ್ಯಾಟಿಂಗ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ಶುಭ್ಮನ್ ಗಿಲ್ ಟಾಸ್ ವಿನ್ ಆದ ತಕ್ಷಣ ಫಸ್ಟ್ ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಫಸ್ಟ್ ಬ್ಯಾಟಿಂಗ್ ಕಷ್ಟ ಆಗುತ್ತೆ, ಆರಾಮಾಗಿ ಅವ್ರು ಎಷ್ಟು ಹೊಡಿತಾರೋ ಹೊಡಿಲಿ, ಅದನ್ನ ನಾವು ಆರಾಮಾಗಿ ಚೇಸ್ ಮಾಡ್ತೀವಿ ಅಂತ ಕರೆಕ್ಟ್ ಆಗಿರೋ ಪ್ಲಾನಿಂಗು ಶುಭ್ಮನ್ ಗಿಲ್ ಮಾಡಿದ್ದು. ಅದೇ ರೀಸನ್ಗೆ ನಾವು ಇಲ್ಲಿ ಎಡವಿದ್ದು ಅಂತ ಹೇಳ್ಬೋದು. ಅದು ಅನ್ಲಕ್ಕಿ, ನಾವು ಟಾಸ್ ವಿನ್ ಆಗಿಲ್ಲ. ಇವನ್ ನಾವು ಟಾಸ್ ವಿನ್ ಆಗಿದ್ರು ಬೌಲಿಂಗ್ ಏನೇ ತಗೊಂತಿದ್ವಿ ಫಸ್ಟ್. ಸೊ ಬಿಡಿ. ಇನ್ನು ಬ್ಯಾಟ್ಸ್ಮನ್ಗಳು ಅದೇ ಹೇಳ್ತಿದ್ದಂಗೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಗಡಿಬಿಡಿ ಮಾಡಿಬಿಟ್ರು, ಎರ್ರಾಬಿರಿ ಹೊಡಿಯಕ್ಕೆ ಹೋದ್ರು, ಅದಕ್ಕೇನೆ ವಿಕೆಟ್ ಕಳ್ಕೊಂಡ್ವಿ ನಾವು. ಸೊ ಆ ವಿಕೆಟ್ನ ಏನಾದರೂ ಉಳಿಸ್ಕೊಂಡಿದ್ರೆ ಎಂಡಲ್ಲಿ ನೀವು ಪುಷ್ ಮಾಡೋಕ್ಕಾಗ್ತಿತ್ತು, ಎಷ್ಟು ಬೇಕು ಅಷ್ಟು. ಯಾವ ಥರ ಟಿಮ್ ಡೇವಿಡ್ ಪುಷ್ ಮಾಡಿದ್ರು ಆ ಥರ ಪುಷ್ ಮಾಡ್ಬೋದಿತ್ತು. ನಾವು 200+ ಸ್ಕೋರ್ ಮಾಡಿದರೆ ಸೀರಿಯಸ್ ಆಗಿ GT ಅವರು ಪ್ಯಾನಿಕ್ ಆಗ್ತಿದ್ರು. ಪ್ಯಾನಿಕ್ ಅಂತ ಹೇಳಿದ್ರೆ ಸ್ವಲ್ಪ ಟಫ್ ಸ್ಕೋರ್ ಇರ್ತಿತ್ತು, ಹೊಡೆಯೋಕ್ಕೂ ಕಷ್ಟ ಆಗ್ತಿತ್ತು. ಸೊ 170 ಅವ್ರಿಗೆ ಈಸಿ ಆಗೋಯ್ತು. ನೀವು ನೋಡಿದ್ರೆ ಅವ್ರು ಸ್ಟಾರ್ಟಿಂಗ್ ಬಂದಾಗ ಜಾಸ್ತಿ ರಿಸ್ಕ್ ತಗೊಂಡಿಲ್ಲ, ಕಾಮ್ ಆಗೇನೆ ಆಡಿದ್ರು. ಆ ಥರನೇ ಮ್ಯಾಚ್ ಫಿನಿಶ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಹೇಳ್ದಂಗೆ ಒಂದು ಮ್ಯಾಚ್ ಹಿಂಗೆ ಆಗುತ್ತೆ, ಸೋಲ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಹಾಗಂತ RCB ಸಪೋರ್ಟ್ ಮಾಡೋದು ನಾವು ಬಿಡೋಕ್ಕಾಗಲ್ಲ. ಸೊ ಕೆಲವೊಬ್ಬರಿಗೆ ಕಂಪ್ಲೀಟ್ ಮ್ಯಾಚ್ನ ಸ್ಟೋರಿ ಬೇಕಾಗುತ್ತೆ, ಎಷ್ಟು ನೋಡಿದ್ರು, ಯಾರು ಎಷ್ಟು ಹೊಡಿದ್ರು ಅಂತ ತಿಳ್ಕೊಬೇಕಂತ ಹೇಳಿದ್ರೆ, RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು. ಫಸ್ಟ್ ಬ್ಯಾಟಿಂಗ್ ಮಾಡಿ RCB ಹತ್ರ ಸ್ಕೋರ್ ಮಾಡೋಕ್ಕಾಗಿದ್ದು 170 ಅಷ್ಟೇ. ಸೊ ಇದ್ರಲ್ಲಿ ಚೆನ್ನಾಗಿ ಆಡಿದ್ದು ಸ್ವಲ್ಪ ಅಂತ ಹೇಳಿದ್ರೆ ನಮ್ಮ ಟಿಮ್ ಡೇವಿಡ್ ಬಿಟ್ರೆ ಜಿತೇಶ್ ಶರ್ಮಾದಿಂದ ಒಂದು 33 ಬಂತು, ಟಿಮ್ ಡೇವಿಡ್ ಇಂದ 32 ರನ್ಸು, ಲಿವಿಂಗ್ಸ್ಟನ್ ಇಂದ 54. ಅದೇ ಮಿಸ್ಟೇಕ್ ಮಾಡಿದ್ದು ಸ್ಟಾರ್ಟಿಂಗ್ ಓಪನಿಂಗ್ ಏನು ಓಪನರ್ಸ್ಗಳಿದ್ದಾರೆ, 1 ಡೌನ್ ಇದ್ದಾರೆ ಅವರು, ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತೆ ಪಡಿಕಲ್. ಸೊ ಇವರು 3 ಜನ ಪರ್ಫಾರ್ಮೆನ್ಸ್ ಇಲ್ಲದೆ ಇರೋದಕ್ಕೆ ಹಿಂಗಾಗಿದ್ದು.
ಇನ್ನು ಬೌಲರ್ಸ್ಗೆ ಕಾಂಪ್ಲಿಮೆಂಟ್ ಕೊಡಲೇಬೇಕು ಜಿ ಟಿ ಕಡೆ. ಮೊಹಮ್ಮದ್ ಸಿರಾಜು ಮತ್ತು ಸಾಯಿ ಕಿಶೋರ್ ಸಖತ್ತಾಗಿರೋ ಬಾಲಿಂಗ್ ಪರ್ಫಾರ್ಮೆನ್ಸು, 3 ವಿಕೆಟ್ ತಗೊಂಡ್ರು. ಸಾಯಿ ಕಿಶೋರ್ 2 ವಿಕೆಟ್ ತಗೊಂಡ್ರು. ಅದಾದಮೇಲೆ ಆರ್ ಸಿ ಬಿ ಕಡೆ ಬಾಲಿಂಗು ಜಾಶ್ ಹೇಸಲ್ವುಡ್ ಚೆನ್ನಾಗಿ ಮಾಡಿದ್ರು. ಬಟ್ ಎಂಡ್ ಆಫ್ ದ ಡೇ ಮ್ಯಾಚ್ನ ಆರಾಮಾಗಿ ಅವ್ರು ವಿನ್ ಆದರು ಅಂತ ಹೇಳ್ಬೋದು. ಅವ್ರ ಕಡೆ ಜಾಶ್ ಬಟ್ಲರ್ ಸಖತ್ತಾಗಿ ಆಡಿದ್ರು. ಆಮೇಲೆ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಏನಿದಾರಲ್ಲ ಒಳ್ಳೆ ಆಟ ಆಡಿದ್ರು. ಸ್ಟಾರ್ಟಿಂಗ್ ಓಪನಿಂಗ್ ಸಾಯಿ ಸುದರ್ಶನ್ 49 ಸ್ಕೋರ್ ಮಾಡಿದ್ರು. 1 ರನ್ ಬೇಕಿತ್ತು ಅವ್ರಿಗೆ 50 ಮಾಡೋಕ್ಕೆ, ಅಷ್ಟರಲ್ಲಿ ವಿಕೆಟ್ನ ಕಳ್ಕೊಂಡ್ರು. ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು. ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಕ್ಕೆ ಹೋದ್ರು, ವಿಕೆಟ್ ಕೊಟ್ಟರು. ಅದೇ ಅಗ್ರೆಸಿವ್ ಸ್ಟಾರ್ಟಿಂಗಲ್ಲಿ ನೀವು ತೋರ್ಸಕ್ಕೆ ಹೋದಾಗ ವಿಕೆಟ್ ಕಳ್ಕೊಂತೀರಿ ಈ ಥರ ವಿಕೆಟ್ಗಳಲ್ಲಿ, ಈ ಥರ ಗ್ರಾಸ್ ಇರೋದು, ನೀವು ಈವನ್ ಬೌನ್ಸ್ ಇರೋ ಪಿಚ್ಗಳಲ್ಲಿ. ಬಟ್ ಅವ್ರು ಅಂಥ ಮಿಸ್ಟೇಕ್ ಮಾಡೋಕ್ಕೆ ಹೋಗಿಲ್ಲ. ಜಾಶ್ ಬಟ್ಲರು, ಸಾಯಿ ಸುದರ್ಶನ್ ಆರಾಮಾಗಿ ಆಡಿದ್ರು, ಈಸಿಯಾಗಿ ವಿನ್ ಆದರು ಜಿ ಟಿ ಅವರು. ಸೊ ಏನು ಮಾಡೋಕ್ಕಾಗಲ್ಲ. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ನ ಫೋಕಸ್ ಮಾಡೋಣ. ಈ ಮ್ಯಾಚ್ ಹೆಂಗಿದ್ರು ಹೋಯ್ತು, ಹಾಗಂತ ಕಪ್ ಹೊಡೆಯಲ್ಲ ಅಂತ ಏನಿಲ್ಲ, ನಾವು ಹೊಡಿತೀವಿ ಪಕ್ಕ. ಸೊ ನಾವೆಲ್ಲ ಸಪೋರ್ಟ್ ಮಾಡಬೇಕು ಆರ್ ಸಿ ಬಿಗೆ. ಸೊ ಇದಿಷ್ಟು ಮ್ಯಾಚ್ನ ಸಮ್ಮರಿ. ಒಂದು ಈಸಿ ಮ್ಯಾಚ್ ಫಾರ್ ಜಿ ಟಿ, ಆರಾಮಾಗೆ ಹೊಡೆದ್ರು ಅಂತ ಹೇಳ್ಬೋದು. ಸೊ ಇರಲಿ, ಏನೂ ಮಾಡೋಕ್ಕಾಗಲ್ಲ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಆರ್ ಸಿ ಬಿ ಮ್ಯಾಚ್ನ ಅಪ್ಡೇಟ್ ಜೊತೆ ಬರ್ತೀನಿ. ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಸಿಗೋಣ. ಬಾಯ್.